ಪುಟ್ರಂಗಮ್ಮವ್ರೆ, ಪುಟ್ರಂಗಮ್ಮವ್ರೆ, ಶಿವಮ್ಮ, ಶಿವಮ್ಮ, ಪುಟ್ರಂಗಮ್ಮವ್ರೆ, ಪುಟ್ರಂಗಮ್ಮವ್ರೆ, ಶಿವಮ್ಮ, ಶಿವಮ್ಮ. ಏನು ಎಷ್ಟು ಕೂಗಿದ್ರು ಯಾರು ಬರ್ತಾನೆ ಇರಲ್ಲ. ಏನು ಮನೇಲಿ ಇದ್ದಾರೋ ಇಲ್ವಪ್ಪ? ಯಾರದು? ಯಾರು ಹಿಂಗೆ ಕೂಗ್ತಿರೋದು? ಒಂದು 5 ನಿಮಿಷ ತಡೀರಿ, ಬಂದೆ. ಯಾರು ಪುಟ್ರಂಗಮ್ಮನವರ? ಅಜ್ಜಿ ಒಂಚೂರು ಬೇಗ ಬರ್ರಿ, ನಾವು ತುಂಬ ಹೊತ್ತಿನಿಂದ ನಿಮ್ಮನ್ನು ಕರಿತಾ ಇದ್ದೀನಿ. ಯಾರು ಆ ಅಂತಿಲ್ಲ ಹ್ಞೂ ಅಂತಿಲ್ಲ. ಅಯ್ಯ ಬಂದೆ ತಡೀರಿ. ಓ ನಾಗರಾಜ್ ಮಾಸ್ಟ್ರು, ಮಾಸ್ಟ್ರ್ ಏನು ಸಮಾಚಾರ? ಇಷ್ಟು ದೂರ ನಮ್ಮ ಹತ್ರ ಹುಡುಕೊಂಬಂದಿದ್ರೆ ಹೇಳಿ ಕಳಿಸಿದ್ರೆ ನಾನು ಸ್ಕೂಲ್ ತಗ ಬರ್ತಿದ್ದೆ ಅತ್ಲಾಗೆ. ನಮ್ಮ ಹುಡುಗ ಹೆಂಗ ಚೆನ್ನಾಗಿ ಓದ್ತಾನೆ ಮಾಸ್ಟ್ರೆ, ಸ್ಕೂಲ್ನಲ್ಲಿ ಚೆನ್ನಾಗಿ ಓದ್ತಾನೆ. ಚೆನ್ನಾಗಿ ಓದಿಲ್ಲ ಅಂತಂದರೆ ಒಂಚೂರು ಅಕ್ಷರ ನೀಟಾಗಿ ಹೇಳ್ಕೊಡ್ರಿ ಮಾಸ್ಟ್ರೆ. ಇರೋದೊಂದು ಹುಡುಗ ನಮಗೆ ಚೆನ್ನಾಗಿ ಓದಿಸ್ಬೇಕಂತ ಇದೀವಿ ನಾವು. ಪುಟ್ಟಂಗಜ್ಜಿ ಹೆಂಗ ಚೆನ್ನಾಗೇ ಓದ್ತಾನೆ, ಅವನೇನು ಸಮಸ್ಯೆ ಇಲ್ಲ. ನಾನು ನಿಮ್ಮ ಹತ್ರ ಒಂಚೂರು ಮಾತಾಡಕ್ಕೆ ಬಂದಿದ್ದೀನಿ. ಹ್ಞೂ ಮಾಸ್ಟ್ರೆ, ಕೂತ್ಕೊಳ್ರಿ. 1 ನಿಮಿಷ ತಡ್ರಿ, ಚೇರ್ ಹಾಕ್ತೀವಿ. ಕೂತ್ಕೊಳ್ರಿ ಮಾಸ್ಟ್ರೆ, ಕೂತ್ಕೊಳ್ರಿ. ನಿಮ್ಮ ನಿಲ್ಸ್ಕೊಂಡು ಮಾತಾಡೋದು ಸರಿ ಒಂದಲ್ಲ ನಮಗೆ. ಕೂತ್ಕೊಂಡು ಮಾತಾಡ್ರಿ. ಧನ್ಯವಾದಗಳು ಪುಟ್ಟಂಗಜ್ಜಿ, ನಮ್ಮನ್ನು ಗೂರ್ಸ್ ಮಾಡ್ತಾ ಇದ್ದೀರಲ್ಲ, ನಿಮ್ಗೆ ಭಾಳ ಥ್ಯಾಂಕ್ಸ್. ಪುಟ್ಟಂಗಜ್ಜಿ, ಏನು ವಿಚಾರ ಅಂತಂದರೆ, ಈಗ ಗ್ರಾಮ ಪಂಚಾಯತಿನಲ್ಲಿ ಇವಾಗ ಈ ವಯಸ್ಸಾಗಿರ್ತಾರಲ್ಲ ಅವರೆಲ್ಲ ಶಿಕ್ಷಣದಿಂದ ವಂಚಿತರಾಗಿರ್ತಾರೆ. ಅಂತಂದರೆ ಓದು ಬರಹ ಅವರೆಲ್ಲ ಗೊತ್ತಿರಲ್ಲ. ಅವಾಗ ಓದೋಕ್ಕೆಲ್ಲ ತುಂಬ ಕಷ್ಟ ಇತ್ತು. ಹಾಗಾಗಿ ಇವಾಗ ಸರ್ಕಾರ ಏನು ಮಾಡ್ಬಿಟ್ಟಿದೆ ಅಂತಂದರೆ, ಯಾರ್ಯಾರು ತುಂಬ ಜನ ಓದಿರವಲ್ಲ, ತುಂಬ ವಯಸ್ಸಾದರು ಅವರಿಗೆಲ್ಲ ಓದು ಬರಹ ಹೇಳ್ಕೊಡೋಕ್ಕೆ ಒಂದು ಯೋಜನೆ ತಂದುಬಿಟ್ಟಿದೆ. ಗ್ರಾಮ ಪಂಚಾಯತಿ ಸಾಕ್ಷರತಾ ಯೋಜನೆ ಅಂತ ಹೇಳ್ಬಿಟ್ಟು ಅದರಲ್ಲಿ ಏನು ಮಾಡ್ತಾರೆ ಅಂತಂದರೆ, ಈ ವಯಸ್ಸಾದವರಿಗೆ ಓದೋಕ್ಕೆ ಬರೆಯೋಕ್ಕೆ, ಆಮೇಲೆ ಬ್ಯಾಂಕಿಗೆ ಹೋದಾಗ ಅರ್ಜಿ ಎಲ್ಲ ಇರ್ತಾವಲ್ಲ ಫಾರಮ್ಗಳನ್ನ ಅವು ತುಂಬಕ್ಕೆ ಎಲ್ಲ ಹೇಳ್ಕೊಡುತ್ತೆ, ಸಹಾಯ ಮಾಡುತ್ತೆ. ಮುಂದೆ ಇದರಿಂದ ಭಾಳ ಅನುಕೂಲ ಐತೆ. ಹಂಗಾಗಿ ನೀವು ಲೋನು ಪಾನಿ ಏನಾದ್ರು ತಗೊಳ್ತೀರ ಅಂತಂದರೆ ಮುಂದೆ ಈ ಗ್ರಾಮ ಪಂಚಾಯತಿ ಸಾಕ್ಷರತಾ ಯೋಜನೆಯಿಂದ ಕೊಟ್ಟಿರ್ತಾರಲ್ಲ ಸರ್ಟಿಫಿಕೇಟ್, ಅದು ಇಟ್ಕೊಂಡ್ರೆ ನಿಮಗೆ ಭಾಳ ಅನುಕೂಲ ಆಗುತ್ತೆ. ಹಂಗಾಗಿ ನೀವು ಈ ಒಂದು ಕಾರ್ಯಕ್ರಮನ ನಡೆಸ್ಕೊಡ್ಬೇಕು. ಯಾಕೆಂತಂದರೆ ನಿಮ್ಮ ಮನೇಲಿ ನಿಮ್ಮ ಸೊಸೆ ಇದಾರಲ್ಲ ಶಿವಮ್ಮ, ಅವರು PUC ಪಾಸ್ ಆಗಿದ್ದಾರೆ ಅಂತ ನಮಗೆ ಗೊತ್ತಾಯಿತು. ಅವರು ಅಕ್ಷರ ಎಲ್ಲ ಓದಿರೋಲ್ವ, ಹಾಗಾಗಿ ನಾನು ನಿಮ್ಮ ಹತ್ರ ಬಂದೆ. ಅವರು ಎಲ್ಲರೂ ದೊಡ್ಡವರು ಇದ್ದಾರಲ್ಲ, ಗಂಡಸರು ಹೆಂಗಸರು ಯಾರು ಓದು ಬರಹ ಬರೋದಿಲ್ವೋ ಅಂಥವ್ರನ್ನೆಲ್ಲ ಕೂರಿಸ್ಕೊಂಡು ಅವರು ಅಕ್ಷರ ಅಭ್ಯಾಸ ಮಾಡಿಸ್ಕೊಡ್ಬೋದಲ್ವಾ ಪುಟ್ಟಂಗಜ್ಜಿ? ಹೌದೇನು ಮಿಸ್ಟ್ರೆ? ಸರಿ ಆಯಿತು ತಡ್ರಿ, ನಾನು ಸೊಸೆನ ಕರಿತೀನಿ. ಅವ್ರಿಗೊಂದು ಮಾತಾಡ್ರಿ, ಅವಳಿಗೂ ಇಷ್ಟ ಅಂತಂದರೆ ಕಲ್ಸ್ಕೊಡ್ತಾಳೆ. ಅದಕ್ಕೇನಂತೆ, ದೊಡ್ಡವರಾದ್ರೇನು ಸಣ್ಣವರಾದ್ರೇನು ಒಟ್ಟು ನಮ್ಮ ಮನೆ ಹತ್ರ ಎಲ್ಲ ಜನ ಬರ್ತಾರೆ, ಹೆಣ್ಮಕ್ಳು ಅವರೆಲ್ಲ ಬರ್ತಾರೆ, ಅಕ್ಕಪಕ್ಕದ ಹೆಂಗಸರೆಲ್ಲ ಬರ್ತಾರೆ. ಅವ್ರಿಗೆ ಕೂರಿಸ್ಕೊಳ್ಬೇಕಾದ್ರೆ ಹೇಳ್ಕೊಡಂದ್ರೆ ಹೇಳ್ಕೊಡ್ತಾಳೆ. 1 ನಿಮಿಷ ತಡೀರಿ, ಕರಿತೀನಿ ಅವಳ. ಶಿವಮ್ಮ ಬಾರಮ್ಮಯ್ಯ, ನಾಗರಾಜ್ ಮಾಸ್ಟ್ರು ಬಂದವ್ರೆ, ಬಾಯ್ಲಿ. ಏನೋ ಒಂದು ಯೋಜನೆ ತಂದವ್ರತ್ಲಾಗೆ ಭಾಳ ಒಳ್ಳೇದೈತೆ, ಬಾಯ್ಲಿ. ಬಂದೆ ಹಿಂದ್ಗಡೆ ಪಾತ್ರೆ ತೊಳಿತಾ ಇದ್ದೀನಿ, ಬಂದೆ ತಡೀರಿ. ಎಲೆ ಬಾರಮ್ಮ, ಆಮೇಲೆ ತೊಳ್ಕೊಂಡ್ರಾಯ್ತು. ಬಾಯಿಲಿ ನಾಗರಾಜ್ ಮಾಸ್ಟ್ರು ಬಂದವ್ರೆ, ಇಲ್ಲಿ ಬೇಗ ಬಾ. ಅದೇ ಬಂದಿದ್ದೀನಿ, ಏನು ಹೇಳಿ? ಏನೋ ಕರಿತಾ ಇದ್ರಲ್ಲ, ಬಂದೆ. ಇದೇ ನಾಗರಾಜ್ ಮಾಸ್ಟ್ರು ಬಂದಿದ್ದಾರೆ. ಅಮ್ಮ, ನೋಡಿಲ್ಲ ನಾಗರಾಜ್ ಮಾಸ್ಟ್ರು ಹೇಳ್ತವ್ರೆ, ಯಾವುದೋ ಒಂದು ಯೋಜನೆ ಬಂದೈತಂತೆ, ಕೇಳ್ಕದ್ನ. ಭಾಳ ನನಗೂ ಇಷ್ಟ ಆಯ್ತು. ಅತ್ಲಾಗೆ ದೊಡ್ಡವ್ರಿಗೆ ವಯಸ್ಸಾದವ್ರಿಗೆ ಅಕ್ಷರಾಭ್ಯಾಸ ಮಾಡ್ಸೋದಂತೆ, ನೋಡಿ ಕೇಳ್ಕ ಮಾಡೋದಂತೆ. ನೀನಂತೆ ನೀನು ಚೆನ್ನಾಗಿ ಓದಿದ್ಯಲ್ಲ, ನೀನು ಮಾಡ್ಬೋದು. ಮೇಷ್ಟ್ರು ಹೇಳ್ತಾರೆ, ಕೇಳ್ಕ. ಏನು ನಾಗರಾಜ್ ಮೇಷ್ಟ್ರೆ, ಹೇಳ್ರಿ, ಅದೇನೋ ಯೋಜನೆ ಅಂತ ಹೇಳ್ತಿದ್ದಾರೆ, ಹೇಳ್ರಿ. ನಮಗೆಲ್ಲ ಅನುಕೂಲ ಆಗುತ್ತಾ? ಹಂಗಾದ್ರೆ ಮಾಡ್ತೀನಿ ನಾನು. 4 ಜನ ಅನುಕೂಲ ಆದರೆ ನಮಗೇನಂತೆ, ನಾನು ಮಾಡ್ತೀನಿ. ಹ್ಞೂನಮ್ಮ, ಭಾಳ ಒಳ್ಳೇದು ಕಣಮ್ಮ. ಏನಿಲ್ಲ, ಗ್ರಾಮ ಪಂಚಾಯತಿಯಿಂದ ಗ್ರಾಮ ಪಂಚಾಯತಿ ಸಾಕ್ಷರತಾ ಯೋಜನೆ ಅಂತ ಹೇಳ್ಬಿಟ್ಟು ಒಂದು ಸ್ಕೀಮ್ ಬಂದಿತ್ತು ಕಣಮ್ಮ. ಅದರಲ್ಲಿ ಏನು ಮಾಡಬೇಕು ಅಂತಂದರೆ, ಈಗ ನೀವು ಹಂಗಿರು ಓದಿದ್ದೀರಲ್ವಾ, ಒಂದಷ್ಟು ಜನ ದೊಡ್ಡವರು ಗಂಡಸರು ತುಂಬ ವಯಸ್ಸಾಗಿರ್ತಾರಲ್ಲ, ಒಂದು 40-45 ವರ್ಷ ಅವರಿಗೆಲ್ಲ ವಯಸ್ಸಾಗಿರುತ್ತೆ. ಅವ್ರಿಗೆ ಶಿಕ್ಷಣದಿಂದ ವಂಚಿತರಾಗಿರ್ತಾರೆ, ಅಕ್ಷರಾಭ್ಯಾಸ ಓದೋಕ್ಕೆ ಬರೆಯೋಕ್ಕೆ ಬರಲ್ಲ. ಹಂಗಾಗಿ ನೀವು ಅವರಿಗೆ ನಾವೆಲ್ಲ ಪುಸ್ತಕ, ಪೆನ್ನು, ರಬ್ಬರು, ಪೆನ್ಸಿಲು ಎಲ್ಲ ಕೊಡ್ತೀವಿ ನಾವು. ಚಾರ್ಟು ಕೊಡ್ತೀವಿ ನಾವು, ಬ್ಲ್ಯಾಕ್ ಬೋರ್ಡು. ಅವರಿಗೆ ಅಕ್ಷರಾಭ್ಯಾಸ ಮಾಡಿಸ್ಬೇಕು. ಸುಮಾರು ಒಂದು 40 ದಿನ ಅಕ್ಷರಾಭ್ಯಾಸ ಮಾಡಿಸ್ಬೇಕು. ಸರ್ಕಾರ ನಿಮಗೆ 2,500 ರೂಪಾಯಿ ಪೇಮೆಂಟ್ ಕೊಡುತ್ತೆ. ಅವರಿಗೆ ಅಕ್ಷರಾಭ್ಯಾಸ ಮಾಡಿ ಪೇಮೆಂಟ್ ಕೊಡುತ್ತೆ ನಿಮಗೆ. ಅದಲ್ಲದೆ ನಿಮಗೆ ಪ್ರಮಾಣ ಪತ್ರನೂ ಕೊಡುತ್ತೆ. ಕಲ್ತಿರೋರಿಗೂ ಕಲ್ಸ್ಕೊಟ್ಟೋರಿಗೂ ಪ್ರಮಾಣ ಪತ್ರ ಕೊಡುತ್ತೆ. ಮುಂದೆ ನಿಮಗೆ ಇದರಿಂದ ಭಾಳ ಅನುಕೂಲನೂ ಐತಮ್ಮ. ಹಾಗಾಗಿ ಒಂದು 40 ದಿವಸ ದಿನದಲ್ಲಿ 1 ಗಂಟೆ ಯಾವಾಗಲಾದರೂ ಅಕ್ಷರಾಭ್ಯಾಸ ಮಾಡಿದ್ರೆ ಭಾಳ ಅನುಕೂಲ ಆಗುತ್ತಮ್ಮ. ನಿಮ್ಮ ಊರಲ್ಲಿ ಸುತ್ತಮುತ್ತ ಅಥವಾ ನಿಮ್ಮ ಬೀದಿಯಲ್ಲಿ ಸುತ್ತಮುತ್ತ ಯಾರಾದರೂ ಓದಿಲ್ಲ ಅಂತಂದರೆ ಅವ್ರ ಮನೆಗೆ ಹೋಗಿ, ಈ ರೀತಿ ಒಂದು ಯೋಜನೆ ಬಂದಿದೆ, ನೀವು ಬನ್ನಿ, ನಾನು ಅಕ್ಷರಾಭ್ಯಾಸ ಮಾಡಿಸೋದು ನಿಮಗೆ ಹೇಳ್ಕೊಡ್ತೀನಿ, ಓದು ಬರಹ ಹೇಳ್ಕೊಡ್ತೀನಿ ಅಂತ ಹೇಳಿದ್ರೆ ಅವರೆಲ್ಲ ಖಂಡಿತ ಬರ್ತಾರಮ್ಮ. ಇದೊಂಚೂರು ಮಾಡ್ಕೊಡೋದು ಆಗುತ್ತಮ್ಮ? ಇದೇನು ಮಾಸ್ಟ್ರು ಹಿಂಗೆ ಹೇಳ್ತೀರಾ? ನಮ್ಮ ಬೀದಿಲಿ ವಯಸ್ಸಾದವರು ಇದ್ದಾರೆ, ಓದು ಬರಲಿದ್ದರು ಒಂದು ಸ್ವಲ್ಪ ಜನ ಇದ್ದಾರೆ. ನಾವು ನಮ್ಮ ಮನೆಗೆ ಅವರೆಲ್ಲ ಬರ್ತಾ ಇರ್ತಾರೆ, ಅವಾಗ ಕೂತ್ಕೊಂಡು ಮಾತಾಡೋ ಹೋಗೋಕ್ಕೆ ಎಲ್ಲ ಬರ್ತಿರ್ತಾರೆ. ನಾನು ಅವ್ರ ಮನೆ ಹತ್ರನೇ ಹೋಗಿ ಹೇಳ್ತೀನಿ ಬಿಟ್ರಿ. ಹಂಗೆ ನಮ್ಮ ಅತ್ತೆ ಪುಟ್ಟಂಗತ್ತೆ ಇರ್ತಾರಲ್ಲ, ಅವ್ರನ್ನ ಕರ್ಕೊಂಡು ಹೋಗಿ ಹೇಳ್ತೀನಿ. ನಮ್ಮ ಪುಟ್ಟಂಗತ್ತೆ ಮಾತು ಎಲ್ಲರೂ ಕೇಳ್ತಾರೆ. ಸರಿ ಮಾಸ್ಟ್ರೆ, ಆಯಿತು. ದಿನದಲ್ಲಿ ಯಾವಾಗಲೂ 1 ಗಂಟೆ ಅಲ್ವಾ? ಸರಿ ಆಯಿತು ಮಾಸ್ಟ್ರೆ, ನಾವು ಮಾಡ್ತೀವಿ. ನೀವೇನಾರ ಬಂದು ಅವಾಗ ನೋಡ್ಕೊಂಡು ಹೋಗ್ತೀರಾ?
ಹ್ಞೂನಮ್ಮ, ನಾವು ಅವಾಗವಾಗ ಬಂದು ನೋಡ್ಕೊಂಡು ಹೋಗ್ತಿರ್ತೀವಿ. ಹಂಗೆ ಈ ನೀವೇನು ವಯಸ್ಸಾದಾಗೆಲ್ಲ ಅಕ್ಷರಾಭ್ಯಾಸ ಮಾಡ್ತಿರಲ್ಲ, ಅದನ್ನು ದಿನಕ್ಕೆ ಒಂದು ಫೋಟೋ ಹೊಡೆದು ನಮಗೆ ವಾಟ್ಸಪ್ ಮಾಡ್ಬೇಕಮ್ಮ. ಯಾಕೆಂತಂದರೆ ನೀವು ದಿನ ಪಾಠ ಮಾಡ್ತಿದ್ದೀರಾ, 40 ದಿನದಲ್ಲಿ ಪ್ರತಿದಿನ ಅವ್ರಿಗೆ ಹೇಳ್ಕೊಡ್ತಾ ಇದ್ದೀರ ಅಂತ, ಅದು ಗೌರ್ಮೆಂಟಿಗೆ ಕಳಿಸ್ಕೊಡ್ಬೇಕು. ಹಾಗಾಗಿ ಕಣಮ್ಮ, ಒಂದು ವಾಟ್ಸಪ್ ಮಾಡಿರಿ, ಫೋಟೋ ತಗೊಂಡು ಒಂದು 5-6 ಫೋಟೋ ತಗೊಳ್ಳಿ, ಎಲ್ಲದನ್ನೂ ಒಂದೇ ಫೋಟೋಗೆ ಕೊಲೇಜ್ ಮಾಡಿಬಿಟ್ಟು ಹಾಕಿ ನಾವು ಗೌರ್ಮೆಂಟಿಗೆ ಕಳಿಸ್ಕೊಡ್ಬೇಕಾಗತ್ತೆ. ಯಾಕೆಂದರೆ ನಾಳೆ ದಿವಸ ಗೌರ್ಮೆಂಟ್ ಅದನ್ನೆಲ್ಲ ನೋಡಿ ಪ್ರಮಾಣ ಪತ್ರ ಎಲ್ಲ ಇಶ್ಯೂ ಮಾಡ್ಬೇಕಲ್ಲಮ್ಮ, ಹಾಗಾಗಿ. ಆಯಿತು ಮಾಸ್ಟ್ರೆ, ಆಯಿತು. ನಮ್ಮ ಯಜಮಾನ್ರು ಕರಿಯಪ್ಪ ಅವ್ರದ್ದು ಐತೆ, ಅವ್ರದ್ದು ಸ್ಮಾರ್ಟ್ ಫೋನೇ. ಒಪ್ಪೋ ಫೋನ್ ಯೂಸ್ ಮಾಡ್ತಾರೆ ಅವರು. ಆಮೇಲೆ ಇನ್ನೊಂದು ಐತೆ ರಿಯಲ್ಮಿ ಅಂತ ಹೇಳ್ಬಿಟ್ಟು, ಎರಡರಾಗ ಯಾವ್ದಾರ ಒಂದು ಹಾಕ್ತೀವಿ ಫೋಟೋನ. ಇವತ್ತಿಂದನೇ ಶುರು ಮಾಡ್ತಾ ಹೆಂಗೆ ಮಾಸ್ಟ್ರೆ? ಹ್ಞೂನಮ್ಮ, ನೀವು ಅಂತಂದರೆ ಇವತ್ತಿಂದನೇ ಶುರು ಮಾಡಿ. ನಾನು ಎಲ್ಲ ಚಾರ್ಟು, ಪುಸ್ತಕ, ಪೆನ್ನು, ಅಳ್ಸ ರಬ್ಬರು, ಪೆನ್ಸಿಲ್ಲು ಎಲ್ಲ ತಂದ್ಕೊಟ್ಬಿಡ್ತೀನಮ್ಮ. ಸುಮಾರು ಒಂದು 40 ಜನಕ್ಕೆ ಪಾಠ ಮಾಡ್ತೀನಿ, 40 ಬುಕ್ಸ್ ಕೊಡ್ತೀನಿ, ಒಂದು ಚಾರ್ಟು, ಚಾಕ್ ಪೀಸು ಕೊಟ್ಬಿಡ್ತೀನಿ. ಇಲ್ಲೇ ನಿಮ್ಮನೆ ಹತ್ರ ಆದರೆ ನಿಮ್ಮನೆ ಹತ್ರ ಮಾಡ್ಬೋದು, ಅಥವಾ ಸಮೀಪದಲ್ಲಿ ದೇವಸ್ಥಾನ ಇದೆಯಲ್ವಾ, ಅಲ್ಲೇ ಬೇಕಾದ್ರೆ ಕೂರಿಸ್ಕೊಂಡು ಬೇಕಾದ್ರೆ ಪಾಠ ಮಾಡ್ಬೋದಮ್ಮ ನೀವು. ಅಕ್ಷರಾಭ್ಯಾಸ ಮಾಡಿಸ್ಬೋದು. ಅಯ್ಯೋ, ಅದಕ್ಕೇನು ಮಾಸ್ಟ್ರೆ, ಇಲ್ಲ ನಮ್ಮ ಮನೆ ಹತ್ರನೂ ಬೇಕಾದ್ರೆ ಮಾಡ್ತೀವಿ. ನೋಡಿರಿ ಇಲ್ಲಿ ಹೆಂಗೆ ವಿಶಾಲವಾಗೈತೆ. ಕಡಿಮೆ ಅಂತಂದರೆ 20-25 ಜನ ಕುತ್ಕೋಬೋದು ಇಲ್ಲಿ. ನಾನು ಅಂತಂದರೆ ಎಲ್ಲರಿಗೂ ಇಷ್ಟ. ಇಲ್ಲಿ ಓದು ಬರಹ ಬಂದಿಲ್ಲ ಪಾಪ, ಅವಾಗ ತುಂಬ ಕಷ್ಟ ಆಯ್ತಲ್ವ, ಹಂಗಾಗಿ ಯಾರೂ ಓದೋಕ್ಕಾಗಲಿಲ್ಲ. ನಾನು ಓದಿಲ್ಲ, ಬೇಕಾದ್ರೆ ನಾನು ಅಕ್ಷರಾಭ್ಯಾಸ ಮಾಡ್ಬೋದಾ ಮಾಸ್ಟ್ರೆ? ಮಾಡ್ಬೋದಮ್ಮ ಪುಟ್ಟಂಗಜ್ಜಿ, ಮಾಡ್ಬೋದು ನೀವು. ನಿಮ್ಮಂಥವ್ರಿಗೆ ಸರ್ಕಾರ ನೋಡಿ ಎಚ್ಚೆತ್ಕೊಂಡು ಅಕ್ಷರಾಭ್ಯಾಸ ಮಾಡಿಸಿ ಅಂತ ಹೇಳ್ಬಿಟ್ಟು ಒಂದು ಹೊಸ ಯೋಜನೆ ತಂದಿರೋದೆ. ಆ ಯೋಜನೆ ಇರೋದೇ ನಿಮ್ಮಂಥವ್ರಿಗೋಸ್ಕರ ಅಮ್ಮ. ಪುಟ್ಟಂಗಜ್ಜಿ ಅವರೇ, ನಿಮ್ಮಂಥವ್ರಿಗೋಸ್ಕರನೇ ತಂದಿರೋದು. ಕಲಿಬೋದು ನೀವು. ಆಯ್ತು ಮೇಷ್ರೆ, ನಮ್ಮ ಬೀದಿలో ಒಂದಷ್ಟು ಜನ ಇದ್ದಾರೆ, ನಮ್ಮ ಅಕ್ಕಪಕ್ಕದ ಬೀದಿలో ಒಂದಷ್ಟು ಜನ ಇದ್ದಾರೆ. ನಮ್ಮ ರಂಗಜನ ಅಷ್ಟೇ ಓದಿಲ್ಲ, ಅವ್ರನ್ನ ಕೂರಿಸ್ಕೊಂಡು ನಮ್ಮ ಶಿವಮ್ಮ ನೋಡ್ರಿ ನಮಗೆ ಅಕ್ಷರಾಭ್ಯಾಸ ಮಾಡಿಕೊಡ್ತಾರೆ. ನಮ್ಮದೇ ಮನೆ, ನಮ್ಮದೇ ಅಕ್ಷರಾಭ್ಯಾಸ ಮಾಡಿಕೊಡ್ತಾರೆ. ಖಂಡಿತ ನಮ್ಮ ಸೊಸೆ ಮಾಡಿಸ್ಕೊಡ್ತಾರೆ ಬಿಡ್ರಿ. ಅತ್ತಗೆ ದಿನಕ್ಕೊಂದ್ಸರಿ ಫೋಟೋ ತೆಗಿಬೇಕಲ್ವಾ, ಆ ಫೋಟೋನ ತೆಗೆದ್ಬಿಟ್ಟು ಹಾಕ್ತೀವಿ. ತಡೀರಿ, ಬೆಳಗ್ಗೆಲ್ಲ ಕೆಲ್ಸಕ್ಕೆ ಹೋಗ್ತೀವಿ ನಾವು. ಈಗ ಸಂಜೆ ಹೊತ್ನಾಗ ಒಂಚೂರು ಆರಾಮಿರ್ತೀವಿ. ಸಂಜೆ ಒಂದು 6 ಗಂಟೆಯಿಂದ 7 ಗಂಟೆ ತನಕ ಚೆನ್ನಾಗಿ ಅಭ್ಯಾಸ ಮಾಡಿಸ್ತೀವಿ ಬಿಡ್ರಿ. ಅತ್ಲಾಗೆ ನಮ್ಮ ಸೊಸೆಗಳಿಗೆ ನಾನು ಅಭ್ಯಾಸ ಮಾಡ್ತೀನಿ ಡಾಕ್ಟ್ರೆ ಅಂತೀನಿ ಮೇಷ್ಟ್ರೆ. ಯಾವಾಗಲೂ ಆ ವಿಠಲ್ ಡಾಕ್ಟ್ರ್ ಹತ್ರ ಹೋಗ್ತೀವಲ್ಲ, ಹಂಗಾಗಿ ಡಾಕ್ಟ್ರೆ ಅಂತಲೇ ಬರುತ್ತೆ ಬಾಯಿಗೆ. ಹೌದಾ, ಇಲ್ಲೇ ಬಿಡಿ, ಅವರು ಕೂಡ ನಮ್ಮ ಸ್ನೇಹಿತರು. ಅವರು ಇದನ್ನೆಲ್ಲ ನೋಡಿದ್ರೆ ತುಂಬ ಖುಷಿ ಪಡ್ತಾರೆ. ಸರಿ ಅಮ್ಮ, ಆಯಿತು. ನಾನು ಹೋಗ್ಬರ್ತೀನಿ. ಹೋಗ್ಬಿಟ್ಟು ನಿಮಗೆ ಬ್ಲ್ಯಾಕ್ ಬೋರ್ಡು, ಚಾಕ್ ಪೀಸು, ಪುಸ್ತಕ, ಗೌರ್ಮೆಂಟಿಂದ ಬಂದಿತ್ತಲ್ಲ ಪುಸ್ತಕಗಳು, ಅದರಲ್ಲಿ ಒಂದು ಸ್ವಲ್ಪ ಕಥೆಗಳಿರ್ತವೆ. ಸ್ಟಾರ್ಟಿಂಗು ಅಕ್ಷರಗಳಿರ್ತವೆ. ಅಕ್ಷರಾಭ್ಯಾಸ ಮಾಡಿದ್ಮೇಲೆ ಅವ್ರು ಕಲ್ತಿರಲ್ಲ, ಅವರೇ ಕೂತ್ಕೊಂಡು ಓದ್ಬೋದು ಅಂತ ಸಣ್ಣ ಪುಟ್ಟ ಪಾಠಗಳನ್ನೆಲ್ಲ ಅದರಲ್ಲಿ ಅಳವಡಿಸಿದ್ದಾರೆ ಗೌರ್ಮೆಂಟು. ಸರಿ ನಮ್ಮ, ಆಯಿತು. ನಾನು ಅದನ್ನೆಲ್ಲ ತಂದ್ಕೊಡ್ತೀನಿ. ನೀವು ಇವತ್ತು ಸಂಜೆನೇ ಮಾಡ್ಬೋದಾ, ಅಥವಾ ಇವತ್ತೊಂದು ದಿವಸ ಹೇಳ್ಕೊಂಡು ನಾಳೆಯಿಂದ ಶುರು ಮಾಡ್ತೀರಾ? ಮಾಸ್ಟ್ರೆ, ಇವತ್ತು ನಾನು ನಮ್ಮತ್ತೆ ನಮ್ಮ ಬೀದಿ ಜನಗಳಿಗೆಲ್ಲ ಹೋಗಿ ಮನೆ ತಗೆ ಹಿಂಗೆ ಯೋಜನೆ ಬಂದೈತೆ, ಬರ್ರಿ ನಾನು ಅಕ್ಷರಾಭ್ಯಾಸ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇವತ್ತು ಒಂದು ಕಡೆಯಿಂದ ಹೇಳ್ಕೊಂಬಂದ್ಬಿಡ್ತೀನಿ. ನೀವು ಇವತ್ತು ತಂದುಕೊಡ್ರಿ, ನಾಳೆಯಿಂದ ಪಾಠ ಶುರು ಮಾಡ್ತೀನಿ. ಒಳ್ಳೇದಮ್ಮ, ಒಳ್ಳೇದು. ದೇವ್ರು ಒಳ್ಳೇದು ಮಾಡಲಿ. ನಾನು ಇವತ್ತೇ ಹೋಗಿ ನಿಮಗೆಲ್ಲ ತಂದುಕೊಡ್ತೀನಿ. ನಾಳೆಯಿಂದನೇ ಪಾಠ ಶುರು ಮಾಡಿರಿ. ಓಕೆನಮ್ಮ, ಆಯಿತು. ಸರಿ, ನಾನು ಬರ್ತೀನಮ್ಮ.